ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಪ್ರಣಮ್, ಬೇರೆ ಯಾವ್ದಾರು ಪಿಕ್ಚರ್ ಡೌನ್ಲೋಡ್ ಮಾಡೋಣ ಕಣೋ, ಇದನ್ನೇ ನೋಡಿ ನೋಡಿ ಬೋರ್ ಆಯ್ತು. ಚಿಕ್ಕಜ್ಮನ್ರೆ ತವರಿಗೆ ಬಾತಂಗಿ ಡೌನ್ಲೋಡ್ ಮಾಡಿ. ಅಯ್ಯೋ ಅದ್ ಬೇಡಪ್ಪ, ಬರೀ ಕಣ್ಣೀರಿನ ಕತೆ. ಭಕ್ತ ಪ್ರಹ್ಲಾದ ಮಾಡಪ್ಪ. ಪ್ರಣಮ್, ಬೇರೆ ಯಾವ ಸಿನಿಮಾನು ಬೇಡ, ಇದನ್ನೇ ಸುಮ್ನೆ ನೋಡ್ಬಿಡೋಣ. ನಮ್ರತ ಪಾಪ ಅಮ್ಮನ್ ಕಾಲ ಯಾಕೆ ಹೇಳಿದ್ಯಾ? ಇನ್ನೇನ್ ಮಾಡ್ಲಿ, ಎಂಟರ್ಟೈನ್ಮೆಂಟ್ಗೆ ಸಿನಿಮಾ ನೋಡೋಣ ಅಂದ್ರೆ ಭಕ್ತ ಪ್ರಹ್ಲಾದ ಅಂತ ಒಬ್ರು, ತವರಿಗೆ ಬಾತಂಗಿ ಅಂತ ಇನ್ನೊಬ್ರು. ಆಗಿನ ಸಿನಿಮಾದಲ್ಲಿದ್ದ ಶಕ್ತಿ ನಿನಗೇನೆ ಗೊತ್ತು. ಈಗಿನ ಕಾಲದ ಅರ್ಥವಿಲ್ದಿರೋ 10 ಸಿನಿಮಾ ನೋಡೋದಕ್ಕಿಂತ ಆಗಿನ ಕಾಲದ 1 ಸಿನಿಮಾ ನೋಡಿದ್ರೆ ಸಾಕು. ಹೌದು, ನಾವೆಲ್ಲ ಇಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತಾ ಇರೋದು ಯಾಕೆ? ಯಾಕಂದ್ರೆ ನಮ್ಮ ಅಣ್ಣ ಅತ್ತಿಗೆಗೆ ಅವರೆಕಾಳು ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದಾನೆ. ಭಾವ ಒಬ್ರೇ ಮಾಡಿದಿದ್ರೆ ಅರ್ಧ ಗಂಟೆಲಿ ಉಪ್ಪಿಟ್ಟು ಬರ್ತಿತ್ತೇನೋ. ಇವಾಗ ಇಬ್ರು ಸೇರ್ಕೊಂಡು ಉಪ್ಪಿಟ್ಟು ಮಾಡ್ತಿದಾರಲ್ಲ, ಅರ್ಧ ದಿನ ಆದ್ರೂ ಉಪ್ಪಿಟ್ಟು ಬರಲ್ಲ. ಎಲ್ರು ಎಷ್ಟು ಖುಷಿಯಾಗಿದ್ದೀವಿ. ಮೀರಾ ಅಕ್ಕ ಇದ್ರೆ ಚೆನ್ನಾಗಿರ್ತಿತ್ತು. ಪ್ರಣಮ್, ಅವಳು ಕುಂತ್ರು ನಿಂತ್ರು ಮಲಗಿದ್ರು ಎಕ್ಸಾಮು ಸಿಲೆಬಸ್ ಬುಕ್ಸು ಅಂತಾನೆ ಹೇಳ್ತಿರ್ತಾಳೆ. ಅವಳು ಎಕ್ಸಾಮ್ ಮುಗಿಯೋವರೆಗೂ ನಮ್ ಕೈಗೆ ಸಿಗಲ್ಲ ಕಣೋ. ಮೀರಾ ಓದೋದ್ ನೋಡಿದ್ರೆ ಈ ಸಲ ರ್ಯಾಂಕ್ ಬರೋದು ಗ್ಯಾರಂಟಿ ಅನ್ಸತ್ತೆ. ನಮ್ಮ ಮೀರಾ ಯಾವತ್ತು ಟಾಪೇ ಅಮ್ಮ. ಅವಳು 95% ಇಂತ ಕೆಳಗಡೆ ಸ್ಕೋರ್ ಮಾಡೇ ಇಲ್ಲ. ಓದೋ ವಿಷಯದಲ್ಲಂತೂ ಅವಳು ಸಿಕ್ಕಾಪಟ್ಟೆ ಸೀರಿಯಸ್. ನಾವೆಲ್ಲರೂ ಅವಳನ್ನ ಕಿಚಾಯಿಸೋದಕ್ಕೋಸ್ಕರ ಮಿಕ್ಕಿದ 5%ಗೆ ಓದ್ಕೋ ಅಂತ ಹೇಳಿದ್ವಿ. ಅವಳು ಅದನ್ನ ಸೀರಿಯಸ್ ಆಗಿ ತಗೊಂಡು ಓದ್ತಾ ಇದ್ದಾಳೆ. ಓದ್ಲಿ ಬಿಡಿ. ಓದ್ಲಿ. ನಮ್ಮ ಅಮ್ಮನು ಓದೋ ವಿಷಯದಲ್ಲಿ ಬಹಳ ಸೀರಿಯಸ್, ಯಾವಾಗ್ಲೂ ಟಾಪೇ. ಲಾಸ್ಟ್ ನಂಬರ್ ಇಂದ ಟಾಪೇ. 60% ಮೇಲೆ ಬರದೇ ಇಲ್ಲ ಅನ್ನತ್ತೆ. ನಮ್ರತ ಸಖತ್ ಕೌಂಟ್ರ್ ಕೊಡ್ತೀಯ ನೀನು. ಇದರ ಜೊತೆ ಟೊಮ್ಯಾಟೋನು ಈಗಲೇ ಹಾಕ್ಬೋದಾ ಸರ್? ಬೇಡ ಬೇಡ, ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬಂದ್ಮೇಲೆ ಟೊಮೆಟೊ ಹಾಕೋಣ ಮೇಡಮ್. ಈರುಳ್ಳಿ ಘಮ ಅಡ್ಗೆಗೆ ಹರಡ್ಬೇಕು ಅಂದ್ರೆ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ರೋಸ್ಟ್ ಆಗ್ಬೇಕು. ಇಲ್ಲಾಂದ್ರೆ ಹಸಿ ಹಸಿ ಆಗಿರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಹಲ್ಲೆ ಅವ್ರೆ, ಎಲ್ರು ನಾನ್ ಮಾತಾಡೋದೇ ಕಡಿಮೆ ಅಂತ ಹೇಳ್ತಾರೆ. ನೀವು ನನಗಿಂತ ಕಡಿಮೆ ಮಾತಾಡ್ತೀರಲ್ಲ. ನೀವ್ ಕಡಿಮೆ ಮಾತಾಡ್ತೀರಾ ಅಂತ ಯಾರು ಹೇಳಿದ್ರು? ನೀರ್ ಕುದೀತದೆ. ಈಗ ಹುರಿದಿಟ್ಟಿರೋ ರವೆನ ಇದಕ್ಕೆ ಹಾಕ್ಬೇಕು. ತುಪ್ಪ ಹಾಕಿದ್ರೆ ಉಪ್ಪಿಟ್ಟು ಉದ್ರುದ್ರಾಗಿರುತ್ತೆ, ತಿನ್ನೋದಕ್ಕೂ ರುಚಿಯಾಗಿರುತ್ತೆ. ಉಪ್ಪಿಟ್ಟು ತಳ ಹಿಡಿದು ಬಿಡುತ್ತೆ. ಹಲ್ಲೇರೆ,
ಉಪ್ಪಿಟ್ಟು ಹೇಳ್ಕೊಟ್ಟಿದ್ದೇನೋ ಮುಗೀತು. ನೀವು ಐಡಿಯಾಸ್ ಕೊಡೋದ್ರ ಬಗ್ಗೆ ಏನ್ ಯೋಚನೆ ಮಾಡಿದ್ರಿ? ಉಪ್ಪಿಟ್ಟು ಸೂಪರ್. ಏನ್ ಮೀರಕ್ಕ ಇದ್ದಕ್ಕಿದ್ದಾಗ ಸೈಲೆಂಟ್ ಆಗ್ಬಿಟ್ಟೆ? ಹೌದು, ನೀನ್ ಸಾಲ ತೀರೋರ್ಗ್ ಮಾತ್ರನ ನೀನ್ ಇಲ್ಲಿ ಕೆಲಸ ಮಾಡೋದು? ಹೌದು, ಸಾಲ ತೀರಿದ್ಮೇಲೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಯಾಕೆ ಇಷ್ಟೊಂದು ಕೋಪ? ಓ ಗಾಡ್, ಮುಂದೇನ್ ಮಾಡ್ತೀಯಾ? ಎಲ್ಲಿ ಹೋದ್ರು ಅದೇ ಪ್ರಶ್ನೆ. ಮುಂದೇನ್ ಮಾಡ್ತೀಯಾ? ಮನೆಗ್ ಹೋದ್ರೆ ಅಮ್ಮ ಸಾಕು ಅಹಲ್ಯ ಅಕ್ಕ ಕೇಳ್ತಾರೆ. ಕಾಲೇಜಿಗೆ ಹೋದ್ರೆ ಲೆಕ್ಚರರ್ಸು ಮತ್ತೆ ಫ್ರೆಂಡ್ಸ್ ಕೇಳ್ತಾರೆ. ಅಕ್ಕ ಪಕ್ಕದ ಮನೆಯವ್ರಂತೂ ಕೇಳಲೇಬೇಡ, ಕೇಳಿ ಇಡ್ತಾರೆ. ಫಂಕ್ಷನ್ಸ್ಗೆ ಹೋದ್ರೆ ಪರಿಚಯ ಇರೋರು ಕೇಳ್ತಾರೆ. ನನ್ಗಿಂತ ನನ್ನ ಲೈಫ್ ಬಗ್ಗೆ ಬೇರೆಯವ್ರಿಗೆ ಕಾಳಜಿ ಜಾಸ್ತಿ ಅನ್ಸುತ್ತೆ. ಈಗ ಇಲ್ಲಿಗೆ ಬಂದ್ರೆ ನೀನು ಅದೇ ಪ್ರಶ್ನೆ ಕೇಳ್ತೀಯಾ, ಮುಂದೇನ್ ಮಾಡ್ತೀಯಾ ಅಂತ. ಇನ್ಮೇಲೆ ಮುಂದೇನ್ ಮಾಡ್ತೀನಿ ಅಂತ ಕತ್ತಗೊಂದ್ ಬೋರ್ಡ್ ಹಾಕೊಂಡ್ ಬಿಡ್ಬೇಕೇನೋ. ಅಯ್ಯೋ, ಅದಕ್ಕೆ ಯಾಕೆ ಕೋಪ ಮಾಡ್ಕೋತೀಯಕ್ಕ? ಹೇಗಿದ್ರು ಇಂಜಿನಿಯರಿಂಗ್ ಓದ್ತಿರೋ ಹುಡುಗಿ ನೀನು. ಅದೇನೋ ಇಂಜಿನಿಯರಿಂಗ್ ಮುಗಿದ್ಮೇಲೆ ಲಕ್ಷ ದುಡಿಬಹುದಂತೆ. ಅದಕ್ಕೆ ಕೇಳದ್ನಪ್ಪ, ಇಲ್ಲಿ ಯಾಕೆ 10,000 ದುಡಿತೀಯಾ? ಯಾಕಂದ್ರೆ ನಾನು ಇನ್ನೂ ಇಂಜಿನಿಯರಿಂಗ್ ಓದ್ತಿದ್ದೀನಿ ಕಣೋ. ಖರ್ಚು ಅನ್ನೋದಿರುತ್ತೆ ಅಲ್ವಾ? ಈಗಿನ ಖರ್ಚು ವೆಚ್ಚನೆಲ್ಲ ನೀಗ್ಸೋದಕ್ಕೆ ನಾನು ಈ ರೀತಿ ಪಾರ್ಟ್ ಟೈಮ್ ಕೆಲಸ ಮಾಡ್ಲೇಬೇಕು. ನಮ್ಮಂತವ್ರಿಗೆ ಬೇರೆ ದಾರಿ ಏನಿದೆ ಹೇಳು? ಏನ್ ಗೊತ್ತಾ, ಬಡವ್ರು ಯಾವತ್ತೂ ದೊಡ್ಡ ಆಸೆಗಳನ್ನ ಕಟ್ಕೋಬಾರ್ದು. ಒಂದ್ ವೇಳೆ ಕಟ್ಕೊಂಡ್ರು ಈ ರೀತಿ ಕೆಲ್ಸಗಳು ಮಾಡೋದಕ್ಕೆ ರೆಡಿ ಆಗಿರ್ಬೇಕು. ಅಲ್ಲಕ್ಕ, ಈ ಹೋಟ್ಲ್ ಕೆಲ್ಸಕ್ಕಿಂತ ಅದ್ ಇನ್ನೊಂದ್ ಕೆಲ್ಸ ಇದೆಯಲ್ಲ, ಅದನ್ನೇ ಮಾಡ್ಬೋದಲ್ಲ? ಯಾವ ಕೆಲ್ಸ? ಸರಿ ಹೋಯ್ತು, ಒಳ್ಳೆ ಕೋಗಿಲೆ ತರ ಹಾಡು ಹೇಳ್ತೀಯ. ಯಾವ್ದಾದ್ರು ಟಿವಿ ಚಾನೆಲ್ಗೆ ಸೇರ್ಕೋ, ಒಳ್ಳೆ ಹೆಸರು ಬರುತ್ತೆ. ಹಂಗೆ ನಿನ್ ಸಿನಿಮಾದಲ್ಲೂ ಅವಕಾಶಗಳು ಸಿಗುತ್ತೆ. ಯಾವ್ದಾದ್ರು ಫಂಕ್ಷನ್ಗೆ ಹೋದ್ರೆ 1,000 ರೂಪಾಯಿ ಕೊಟ್ಟು ಬರೀ ಹಾಡು ಹೇಳಕ್ ಕರೀತಾರ ನಿನ್ನ. ಸರಿ ಹೋಯ್ತು. ನಂತರ 1000 ಜನ ಸಿಂಗರ್ಸ್ ಇರ್ತಾರೆ ಗೊತ್ತಾ? ನಾನ್ ಹಾಡ್ತೀನಿ ಅಂದ ತಕ್ಷಣ ಸೆಲೆಕ್ಟ್ ಆಗ್ಬಿಡ್ತೀನಿ ಅಂತೇನಿಲ್ವಲ್ಲ, ಅಥವಾ ಸೆಲೆಬ್ರಿಟಿನೇ ಆಗ್ಬಿಡ್ತೀನಿ ಅಂತೇನಿಲ್ವಲ್ಲ. ಅಯ್ಯೋ, ಅಷ್ಟ್ ಚೆನ್ನಾಗ್ ಹಾಡು ಹೇಳ್ತೀಯ, ನಿನ್ಗಿಂತ ಹಾಡು ಹೇಳೋರ್ ಬೇಕಾ? ಬೇಡಪ್ಪ ಬೇಡ. ಸಿಂಗರ್ ಆಗ್ಬೇಕು ಅನ್ನೋ ಹುಚ್ಚಲ್ಲಿ ನನ್ ಹತ್ರ ಇರೋ ಈ ಕೆಲ್ಸನ ಕಳ್ಕೊಳ್ಳೋದಕ್ಕೆ ನಾನು ಇಷ್ಟ ಪಡೋದೇ ಇಲ್ಲ. ನನಗ್ ಮೊದ್ಲು ನಾನ್ ಮಾಡಿರೋ ಸಾಲನೆಲ್ಲ ತೀರಿಸ್ಬೇಕು ಕಣೋ. ಅದಾದ್ಮೇಲೆ ತಿಂಗಳು ಹಣನ ಕೂಡಿಟ್ಟು ಅಮ್ಮನ್ ಟ್ಯಾಬ್ಲೆಟ್ಸ್ ನ ತಗೊಂಡ್ ಬರ್ಬೇಕು. ಅಮ್ಮಂಗೆ ಶುಗರ್ ಇದೆ ಗೊತ್ತಾ? ಡೋಸೇಜ್ ಬೇರೆ ಈಗ ಜಾಸ್ತಿ ಆಗ್ಬಿಟ್ಟಿದೆ. ಮಾತ್ರೆಗಳು ಎಷ್ಟು ಕಾಸ್ಟ್ಲಿ ಗೊತ್ತಾ? ಅದನ್ನೆಲ್ಲ ಮ್ಯಾನೇಜ್ ಮಾಡ್ಬೇಕು ಅಂದ್ರೆ ನಾನಿಲ್ಲಿ ಕೆಲ್ಸ ಮಾಡ್ಲೇಬೇಕು. ಅವರೆಕಾಳು ಉಪ್ಪಿಟ್ಟು ಸೂಪರ್ ಅಮ್ಮ. ಅವರೆಕಾಳು ಎಷ್ಟು ಹದವಾಗಿ ಬೆಂದಿದೆ ಅಂತಂದ್ರೆ ಬಾಯಲ್ಲಿಟ್ಟು ಕೃಷ್ಣ ಅವೇ ಕರ್ಗೋಗ್ತಾ ಇದೆ. ಥ್ಯಾಂಕ್ಸ್ ತಾತ. ಇನ್ನೊಂದ್ಸಲ ಇಷ್ಟು ಚೆನ್ನಾಗಿ ಉಪ್ಪಿಟ್ಟು ಮಾಡಕ್ ಬರುತ್ತಾ? ಮುಂದಿನ ವಾರನೇ ಮಾಡ್ಕೊಡ್ತೀನಮ್ಮ. ಅಕ್ಕ, ಭಾವ ಉಪ್ಪಿಟ್ಟು ಮಾಡೋದ್ ಮಾತ್ರ ಹೇಳ್ಕೊಟ್ರು ಅಥವಾ? ಏ ಅಮ್ಮು, ಸುಮ್ನೆ ತಿನ್ನೆ. ಅಣ್ಣ, ಅವರೆಕಾಳು ಉಪ್ಪಿಟ್ಟು ಆಪರೇಷನ್ ಏನೋ ಸಕ್ಸಸ್ ಆಯ್ತು. ಆದ್ರೆ ನಿನ್ ಐಡಿಯಾ ವರ್ಕ್ ಆಗುತ್ತೆ ಅಂತ ನನ್ಗೆ ಅನ್ನಿಸ್ತಾ ಇಲ್ಲ. ಆ AFC ಕಂಪ್ನಿಯವರು ಇನ್ನೂ ಏನೋ ಬೇಕು ಅಂತ ಹೇಳ್ತಾ ಇದ್ದಾರೆ. ಡಿಫ್ರೆಂಟ್ ಇನ್ನು ಏನ್ ಡಿಫ್ರೆಂಟ್ ಆಗಿ ಕೊಡ್ಬೇಕು? ಈ ನಡುವೆ ಡಿಫ್ರೆಂಟ್ ಆಗಿರ್ಬೇಕು, ಯೂನಿಕ್ ಆಗಿರ್ಬೇಕು. ಯಾರು ಮಾಡದೇ ಇರೋದನ್ನ ನಾವು ಮಾಡ್ಬೇಕು ಅನ್ನೋದೆಲ್ಲ ಫ್ಯಾಷನ್ ಆಗ್ಬಿಟ್ಟಿದೆ. ಹಾಗೆಲ್ಲ ಏನು ಇರಲ್ಲ ಕಣೋ. ವಿಷಯ ಜನರ ಮನ್ಸಿಗೆ ಮುಟ್ಟೋ ಹಾಗಿರ್ಬೇಕು ಅಷ್ಟೇ. ಅದೇ ಆಗ್ತಾ ಇಲ್ಲ. ನಾವು ಕೊಡ್ತಾ ಇರೋ ಐಡಿಯಾಸ್ ಅವ್ರ ಮನ್ಸಿಗೆ ಮುಟ್ತಾ ಇಲ್ವೇ? ಅದು ನಿಜಾನ. ಹೇ ಬೇಡ,
ಈ ಅಟ್ಮಾರಿ ಕಂಪ್ನಿ ಅವ್ರನ್ನ ಹೋಲ್ಸೋ ಕೆಲಸ ನಿಮಗೆ ಕೊಟ್ಟಿದ್ರೆ ನೀವೇನ್ ಮಾಡ್ತಾ ಇದ್ರಿ? ನಾವ್ಯಾವತ್ತು ದೊಡ್ಡದ್ರ ಕಡೆ ಯೋಚನೆ ಮಾಡ್ತಾ ನಮ್ ಕಣ್ಮುಂದೆ ಇರೋ ಚಿಕ್ಕ ಚಿಕ್ಕ ಅಂಶಗಳನ್ನ ಮರ್ತ್ಬಿಡ್ತೀವಿ ಮೈದ್ನ. ಮೊದ್ಲು ನಾವು ಚಿಕ್ಕ ಪುಟ್ಟ ವಿಷಯಗಳನ್ನ ನಾವ್ ಅರ್ಥ ಮಾಡ್ಕೊಂಡ್ರೆ ಅದೇ ಚಿಕ್ಕ ಪುಟ್ಟ ವಿಷಯಗಳನ್ನ ದೊಡ್ಡದಾಗಿ ಪ್ರೆಸೆಂಟ್ ಮಾಡ್ಬೋದು. ಆ ಸಣ್ಣ ಪುಟ್ಟ ವಿಷಯ ಏನು ಅಂತ ನೀವೇ ಹೇಳ್ಬೋದಲ್ವಾ? ನೀವೇ ಯಾಕೆ ನಮ್ಗೊಂದು ಐಡಿಯಾ ಕೊಡಬಾರ್ದು? ಇನ್ನೊಂದ್ ಸ್ವಲ್ಪ ಉಪ್ಪಿಟ್ಟು ಬಡ್ಸ್ಲಾ? ಎಲ್ರೂ ಉಪ್ಪಿಟ್ಟು ಚೆನ್ನಾಗಿದೆ ಅಂತ ಹೊಗಳ್ತಾ ಇದ್ರು. ಸಾಕೇತ್ ಅವ್ರೆ, ನನ್ನನ್ನ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗ್ತಾರಾ? ಆಕ್ಚುಲಿ ಲಾಂಗ್ ಡ್ರೈವ್ ಹೋಗ್ಬೇಕಾದ್ರೆ ಒಬ್ರಿಗೊಬ್ರು ಮಾತಾಡ್ಕೊಂಡು ಹೋದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ವಂತೆ. ಸರಿ, ಏನಾದ್ರೂ ಪ್ರಶ್ನೆ ಕೇಳಿ. ನಿಮ್ಗೆ ಲಾಂಗ್ ಡ್ರೈವ್ ಹೋಗೋದು ಅಂದ್ರೆ ಇಷ್ಟನಾ? ಬಸ್ಸಲ್ಲಿ ವಿಂಡೋ ಸೀಟ್ ಪಕ್ಕ ಕೂತು ಕಿವಿಗೆ ಇಯರ್ಫೋನ್ ಹಾಕೊಂಡು ಹಾಡ್ ಕೇಳ್ತಾ ಹೊರಗಡೆ ಮರಗಳನ್ನ ನೋಡ್ಕೊಂಡು ಎಂಜಾಯ್ ಮಾಡಕ್ಕೆ ತುಂಬಾ ಇಷ್ಟ. ನಮ್ದು 5 ಸೀಟರ್ ಗಾಡಿ, 50 ಸೀಟರ್ ಅಲ್ಲ. ನಾನೇನಾದ್ರೂ ರಾಂಗ್ ಜೋಕ್ ಮಾಡಿದ್ನ? ಸಾರಿ. ಒಂದೊಂದ್ಸಲ ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಏನ್ ಮಾತಾಡ್ತೀನಿ ನನಗೆ ಗೊತ್ತಾಗಲ್ಲ. ಒಂದೊಂದ್ಸಲ ಹೀಗಾಗತ್ತೆ. ಅಲ್ಲಿ ಅವ್ರೆ, ಅದೇ MD ಹರ್ಬಲ್ ಟೀಗೆ ಐಡಿಯಾಸ್ ಕೊಡೋದ್ರ ಬಗ್ಗೆ ಯೋಚನೆ ಮಾಡಿದ್ರ? ಇಲ್ಲೆಲ್ಲಾದ್ರೂ ಕಾಫಿ ಕುಡಿಬೋದಾ? ಅಲ್ಲ, ನಾನು ಐಡಿಯಾಸ್ ಬಗ್ಗೆ ಕೇಳ್ತಾ ಇದ್ದೀನಿ. ನನಗೆ ಬೈಟು ಕಾಫಿ ಕುಡಿಯೋದು ಅಂದ್ರೆ ತುಂಬಾ ಇಷ್ಟ. ಇಲ್ಲೆಲ್ಲಾದ್ರೂ ಹತ್ರದಲ್ಲಿ ಹೋಟೆಲ್ ಇದ್ರೆ ನಿಲ್ಲಿಸ್ತೀರಾ?